ನಿಗದಿತ ಸಮಯಕ್ಕೆ ಬಾರದ ಅಧಿಕಾರಿಗಳ ವಿರುದ್ಧ ಸಾರ್ವಜನಿಕರ ಆಕ್ರೋಶ. ಲಂಚ ಇಲ್ಲದೆ ಯಾವುದೇ ಕೆಲಸ ನಡೆಯಲ್ಲ. ಮಧ್ಯವರ್ತಿಗಳ ಮೂಲಕ ಬಂದರೆ ಮಾತ್ರ ಕೆಲಸ ಸುಲಲಿತ. ಚಿಕ್ಕಮಗಳೂರು ತಾಲೂಕು ಉಪ ನೋಂದಣಾಧಿಕಾರಿಗಳ ಕಚೇರಿಯ ಅಧಿಕಾರಿಗಳು ಹಾಗೂ ಸಿಬ್ಬಂದಿ ನಿಗದಿತ ಸಮಯಕ್ಕಿಂತ ತಡವಾಗಿ ಬರುತ್ತಿರುವುದರಿಂದ ಜನಸಾಮಾನ್ಯರು ರೈತರಿಗೆ ಅತೀವ ತೊಂದರೆಯಾಗುತ್ತಿದೆ ಎಂದು ಸಾರ್ವಜನಿಕರು ಆಕ್ಷೇಪ ವ್ಯಕ್ತಪಡಿಸಿದರು. ಈ ಕಚೇರಿಗೆ ಪ್ರತಿನಿತ್ಯ ನೂರಾರು ಜನರು ಅನೇಕ ಕೆಲಸ ಕಾರ್ಯಗಳಿಗೆ ಆಗಮಿಸುತ್ತಾರೆ. ಆದರೆ ನಿಗದಿತ ಸಮಯಕ್ಕೆ ಅಧಿಕಾರಿಗಳು ಬಾರದೇ ಇರುವುದರಿಂದ ಕಾದು ಸುಸ್ತಾಗಿ ವಾಪಸ್ ಹೋಗುವ ಪರಿಸ್ಥಿತಿ ನಿರ್ಮಾಣವಾಗಿದೆ. ಜೊತೆಗೆ ಲಂಚ ಇಲ್ಲದೆ ಯಾವುದೇ ಕೆಲಸ ನಡೆಯಲ್ಲ. ಮಧ್ಯವರ್ತಿಗಳ ಮೂಲಕ ಬಂದರೆ ಮಾತ್ರ ಕೆಲಸ ಸುಲಲಿತವಾಗಿ ಆಗುತ್ತದೆ ಎಂದು ಆರೋಪಿಸಿದರು. ಜಿಲ್ಲಾಡಳಿತ ಕೂಡಲೇ ಇಲ್ಲಿನ ಕಾರ್ಯವೈಖರಿ ಬಗ್ಗೆ ಗಮನ ಹರಿಸಿ ಸಾರ್ವಜನಿಕರಿಗೆ ಅನುಕೂಲ ಮಾಡಿಕೊಡಬೇಕೆಂದು ಇಲ್ಲಿನ ಸಾರ್ವಜನಿಕರ ಒತ್ತಾಯವಾಗಿದೆ. ಸ್ವಾಮಿ, ನಾನೀಗ ನಮ್ಮ ಮನೆಯದು ಡಾಕ್ಯುಮೆಂಟ್ ತೆಗ್ಸೋಕ್ಕೆ ನನ್ನ ತಮ್ಮನ ಮನೆಯದು ನಾನು ಬಂದಿದ್ದೀನಿ. ಸಬ್ ರಿಜಿಸ್ಟ್ರ್ ಆಫೀಸ್ ಮೇಲ್ ಆಫೀಸ್ ರೂಮ್ ನಂಬರ್ 14 ತಾಲೂಕು ಆಫೀಸಲ್ಲಿ ಹೊಸ್ದಾಗಿ ಮಾಡಿರೋ ಸಬ್ ರಿಜಿಸ್ಟ್ರ್ ಆಫೀಸು. ಈ ಆಫೀಸಿಗೆ ಬಂದರೆ ಆ ರಶೀದಿ ಸ್ಕ್ಯಾನಿಂದು ಇತ್ತಿಗೆಗೋಸ್ಕರ ಬಂದು ಆ ರಶೀದಿಗೆ 50 ರೂಪಾಯಿ ಚಲನ್ ಪಕ್ಕದಲ್ಲಿ ಮಾಡಿದ್ದಾರೆ. ಆ 50 ರೂಪಾಯಿ ಸರ್ಕಾರಕ್ಕೆ ಫೀಸ್ ಇದೆ, ಫೀಸ್ ಕಟ್ಟೋಣ. ಪಕ್ಕದಲ್ಲಿ 50 ರೂಪಾಯಿ ಫೀಸ್ ಮಾಡಿದ್ದಾರೆ. ಸರಿ, ಇವರೇ ಬರೀತಿದ್ರು, ಓಕೆ. ಅವ್ರು ಬರ್ದಿದ್ದಕ್ಕೆ 50 ಕಟ್ತಾಯಿದ್ದೀವಿ. ಟೈಮಿಂಗ್ ಸರಿಯಾಗಿ ಬರ್ತಾಯಿಲ್ಲ. ಇನ್ನು ಬಾಕ್ಲು ಹಾಕೊಂಡಿದ್ದಾರೆ. ಬೆಳಿಗ್ಗೆ 10 ಗಂಟೆಗೆ ಬಂದರೆ 11 ಗಂಟೆಗೆ ಬರ್ತಾರೆ. ಬೀಗ ಹಾಕೊಂಡು ಅವರಿಲ್ಲ ಇವರಿಲ್ಲ ಅಂತ ಬರೀ ನೆವ ಹೇಳ್ತಾರೆ. ಇಲ್ಲಿ ನೋಡಿದ್ರೆ ಪಾಣಿ ಸೆಕ್ಷನ್ ಬಂದರೆ ಪಾಣಿ 3 ದಿನ ಓಪನ್ ಇರುತ್ತೆ, 6 ದಿನ ಓಪನ್ ಇರಲ್ಲ. ಪಾಣಿಗಳು ಟೈಮಿಗೆ ಸಿಗ್ತಾಯಿಲ್ಲ. ಹಿಂಗೆ ಭಾಳ ಸಾರ್ವಜನಿಕರು ಭಾಳ ತೊಂದರೆ ಆಗ್ತಿದೆ. ಇಲ್ಲಿ ಅಧಿಕಾರಿಗಳು ಎಲ್ಲ ಅವ್ರ ಮೇಲೆ ಇವ್ರ ಮೇಲೆ ಅವರು ಬರೀ ಅದೇ ಹೇಳ್ಕೊಂಡು ಬರೀ ಇದು ಮಾಡ್ತಿದ್ದಾರೆ. ಈ ಸಬ್ ರಿಜಿಸ್ಟ್ರ್ ಆಫೀಸಿಂದ ಅಲ್ಲಿ ಬಂದಿದ್ದೀವಿ. ನಿನ್ನೆ ಬಂದು ಆ ಸರ್ಕಾರದಿಂದ ರೂಲ್ ಮಾಡಿದಾರಂತ ಇವರಿಗೆ ಆ ಸ್ಕ್ಯಾನಿಂಗ್ ಇತ್ತಿಗೆಗೋಸ್ಕರ 10 ಗಂಟೆಯಿಂದ 2 ಗಂಟೆಗೆ ಲಾಸ್ಟ್ ಅಂತೆ. ಈಗ ಸಾರ್ವಜನಿಕರು ಹಳ್ಳಿಯಿಂದೆಲ್ಲ ಬರ್ತಾರೆ. ಅವರಿಗೆಲ್ಲ ಟೈಮಿಂಗ್ಸ್ 2 ಗಂಟೆಗೆ ಕ್ಲೋಸ್ ಅಂದ್ಬಿಟ್ರೆ ಬಂದವರು ವಾಪಸ್ ಹೋಗ್ಬೇಕು. ಇದನ್ನು ನೋಡಿ, ಈಗ ಸಬ್ ರಿಜಿಸ್ಟ್ರಿಗೆ ನೀವು ಕೇಳಿ ಅದನ್ನು ಏನಂತ. 2 ಗಂಟೆ ತನಕ ಸರ್ಕಾರ ಸಂಬಳ ಕೊಡೋದು ಬೆಳಗ್ಗೆಯಿಂದ ಸಂಜೆ ತನಕ. ಇವರು 10 ಗಂಟೆಯಿಂದ 2 ಗಂಟೆ ತನಕ ಅಷ್ಟೇ ಕ್ಲೋಸ್ ಅಂತಾರೆ. 2 ಗಂಟೆಯಿಂದ ಸಂಜೆ ತನಕ ಏನು ಮಾಡ್ತಾರೆ ಇವರು? ಅದನ್ನು ನೀವು ಕೇಳಿ.